ಟೀಚರ್ ಹತ್ರ ಇತ್ತು ಸ್ಕೂಲಲ್ಲಿ ಇರ್ಬೇಕಾದ್ರೆ. ಓ ಪ್ರಾಕ್ಸಿ ಮಾಡ್ಲಿಲ್ಲ? ಪ್ರಾಕ್ಸಿ ಮಾಡ್ಬೇಕಿತ್ತಲ್ಲ ಪ್ರಾಕ್ಸಿ. ಅವೇ ಅವರಿಗೆ ಇದು ವೆಪನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ಹೌದು. ನಾನು ಚೀಟ್ ಮಾಡಿದ್ದೀನಿ. ಓಹೋ ಫೈನಲಿ. ಮೈ ಚಾನಲ್ ತಾರಾ ಕ್ವೆತ್. ಸೊ ಇವತ್ತು ನಾನು ಮತ್ತೆ ನನ್ನ ತಂಗಿ ಸೇರ್ಕೊಂಡು ಒಂದು ಫನ್ ವಿಡಿಯೋನ ಮಾಡ್ತಾ ಇರೋದು. ಸೊ ನೆವರ್ ಐ ಹ್ಯಾವ್ ಎವರ್ ಅಂತ ಹೇಳಿ. ಸೊ ಶಾಲ್ ವಿ ಸ್ಟಾರ್ಟ್ ವಿತ್ ದ ವಿಡಿಯೋ? Yes, we'll start. Okay. Never have I ever sang or danced in a public. ಸ್ಯಾಂಗ್ ಆರ್ ಡ್ಯಾನ್ಸ್ ಇನ್ ಅ ಪಬ್ಲಿಕ್? ಡಾನ್ಸ್ ಅಂತೂ ತುಂಬಾ ಸಲ ಮಾಡಿದ್ದೀನಿ. ನಮ್ದು ಗೋವಾದಲ್ಲಿ ಚತುರ್ಥಿ ಇರ್ತಿತ್ತು, ಲೈಕ್ 5 days ಚತುರ್ಥಿ ಮಾಡ್ತಿದ್ರು. ಸೊ ಕಮಿಟಿ ಎಲ್ಲ ಸೇರ್ಕೊಂಡು ಮಾಡ್ತಿದ್ರು. ಸೊ ಅವಾಗ ಫಂಕ್ಷನ್ಸ್ ಎಲ್ಲ ಇಡ್ತಿದ್ರು, ಒಂದೊಂದು ದಿವಸ ಡಾನ್ಸ್ ಕಾಂಪಿಟೇಷನ್ ಹಂಗಿಂಗೆ ಅಂತ. ಸೊ ಅವಾಗ ಡಾನ್ಸ್ ಮಾಡಿದ್ದೀನಿ. ಮತ್ತೆ ಸಿಂಗಿಂಗು ಸಿಂಗಿಂಗ್ ಕೂಡ ಮಾಡಿದ್ದೀನಿ. ನಾನು ಸ್ಕೂಲ್ ಟೈಮಲ್ಲಿ ಇರಬೇಕಾದ್ರೆ ಲೈಕ್ ಥ್ರೂ ಸ್ಕೂಲ್ ನಾನು ತಾಲೂಕಾ ಲೆವೆಲ್ದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗಿದ್ದೆ. ಸೊ ಅವಾಗ ಲೈಕ್ 3rd place ಬಂದಿತ್ತು. ಸೊ ಎಸ್, ಐ ಹ್ಯಾವ್ ಸ್ಯಾಂಗ್ ಆ್ಯಂಡ್ ಡಾನ್ಸ್ ಇನ್ ಪಬ್ಲಿಕ್. ನಿಂದು? Okay. Yeah, I have also sung in public. ನಾನು ಕೂಡ ಡ್ಯಾನ್ಸ್ ಅಲ್ಲಿ ತಾಲೂಕ್ ಲೆವೆಲ್ಗೆ ಹೋಗಿದ್ದೆ. ಪಬ್ಲಿಕ್ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದೀನಪ್ಪ. ರೀಸೆಂಟ್ ಆಗಿ ಮಾಡಿದ್ವಲ್ವ ಲಾಲ್ಬಾಗ್ ಅಲ್ಲಿ. ಹೌದು, ಇದೇ ಬಟ್ಟೆ ಹಾಕೊಂಡು ಕರೆಕ್ಟ್. ಪಬ್ಲಿಕ್ ಅಲ್ಲಿ ಅದನ್ನು ಕೋ-ಇನ್ಸಿಡೆಂಟ್ ಅದು. ನೆವರ್ ಹ್ಯಾವ್ ಐ ಎವರ್ ಕ್ರ್ಯಾಶ್ಡ್ ಅ ವೆಡ್ಡಿಂಗ್. ಅಂದ್ರೆ ಯಾರ್ದಾದ್ರೂ ಇನ್ವಿಟೇಷನ್ ಇಲ್ದಾರೆ ಮದ್ವೆಗೆ ಹೋಗಿದೀಯಾ ಅಂತ ಹೇಳಿ? ಇಲ್ಲ, ಯಾವಾಗ್ಲೂ ಹೋಗಿಲ್ಲ. ಬಟ್ ಆಸೆ ಇದೆ ಹೋಗ್ಬೇಕು ಅಂತ. ನೋಡುವ ಯಾವಾಗ ಆಗುತ್ತೆ. ಆಗಾಗ ನುಗ್ಗದೆ. ನಾನು ಹೋಗಿದ್ದೀನಿ. ಅಂದ್ರೆ ಇನ್ವಿಟೇಷನ್ ಇನ್ ದ ಸೆನ್ಸ್ ಇನ್ವಿಟೇಷನ್ ಏನೂ ಬಂದಿರಲಿಲ್ಲ. ಯಾರ್ದು ಮದುವೆ ಇತ್ತಲ್ಲ ಅವ್ರದ್ದು ಯಾರೋ ಫಾರ್ ರಿಲೇಟಿವ್ ಅವರು ಬಂದ್ಬಿಟ್ಟು ನಮ್ಮ ಫಾರ್ ರಿಲೇಟಿವ್ ಅವರಿಗೆ ಜಸ್ಟ್ ಇನ್ವೈಟ್ ಮಾಡಿದ್ರು. ಬಿಕಾಸ್ ಅವರು ನೇಬರ್ಸ್ ಅಂತ ಹೇಳಿ, ಅದೇ ಏರಿಯಾದಲ್ಲಿ ಇತ್ತು ಅಂತ ಹೇಳಿ ಅವ್ರು ಇನ್ವೈಟ್ ಮಾಡಿದ್ರು. ಅದಾದ್ಮೇಲೆ ಲೈಕ್ ನಾವು ಸುಮ್ಮನೆ ಹೋದ್ವಿ, ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಯಾರಿಗೂ ಗೊತ್ತಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್. ನೆವರ್ ಹ್ಯಾವ್ ಐ ಎವರ್ ಲೈಡ್ ಟು ಅ ಬಾಸ್. ತುಂಬಾ ಸಲ ಗುರು. ಇದಂತೂ ಲೈಕ್ ಯಾರ್ಯಾರು ಕೆಲಸ ಮಾಡ್ತಾರ ಅವ್ರಿಗಂತೂ ಇದು ಲೈಕ್ ಇರ್ಲೇಬೇಕು. ಬಾಸ್ ಆಗ್ಲಿ ಟೀಚರ್ ಹತ್ರನೂ ನಾನು ಸುಳ್ಳು ಹೇಳಿದೀನಿ. ಹಂಗಿದೆ, ಲೈಕ್ ಆ ತರ ಇದೆಯಾ. ಸೊ ತುಂಬಾ ಸಲ ಹೇಳಿದೀವಿ ನಾವು. ಬಿಕಾಸ್ ಅವರು ಆಬ್ವಿಯಸ್ಲಿ ಲೀವ್ ಅಪ್ಲೈ ಮಾಡಕ್ ಹೋದ್ರೆ ಒಬ್ಬೊಬ್ರು ಕೊಡ್ತಾರೆ, ಬಟ್ ಒಂದೊಂದ್ಸಲ ಸುಳ್ಳು ಹೇಳ್ಕೊಂಡೇ ಹೋಗ್ಬೇಕಾಗುತ್ತೆ ಲೀವ್ ಅಪ್ಲೈ ಮಾಡ್ಬೇಕಾದ್ರೆ. ನೀನ್ ಟೀಚರ್ ಹತ್ರ ಯಾವಾಗ ಹೇಳಿದ್ದೀನಪ್ಪ ಸುಳ್ಳು ಹೇಳಿ? ತುಂಬಾ ಸಲಿ ಅಂತಲ್ಲ, ಯಾವಾಗ್ಲೂ ಒಂದ್ಸತಿ ಲೈಕ್ ನಮ್ಗೆ ಯೂನಿಟ್ ಟೆಸ್ಟ್ ಹತ್ರ ಮಾಡ್ತಾ ಇದ್ರಲ್ಲ, ಅವಾಗ ಲೈಕ್ ಟೆಸ್ಟ್ ಪೇಪರ್ ವಾಪಸ್ ಕೊಟ್ಟಾಗ ಸಿಗ್ನೇಚರ್ ಹಾಕಿಸ್ಬೇಕಾಗಿತ್ತು. ನಾನು ಸಿಗ್ನೇಚರ್ ಹಾಕಿಸ್ಕೊಂಡು ಹೋಗಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಹಂಗೆ ಏನೋ ಸುಳ್ಳು ಹೇಳಿದೆ, ಅಪ್ಪ ಊರ್ಗ್ ಹೋಗಿದ್ದಾರೆ ಮನೇಲಿ ಇಲ್ಲ ಅದಕ್ಕೆ ಹಾಕ್ಸಿಲ್ಲ ಅಂತ. ಪ್ರಾಕ್ಸಿ ಮಾಡ್ಲಿಲ್ಲ? ಪ್ರಾಕ್ಸಿ ಮಾಡ್ಬೇಕಿತ್ತಲ್ಲ ಪ್ರಾಕ್ಸಿ. ನೆಕ್ಸ್ಟ್ ಕ್ವೆಶ್ಚನ್. ಐ ನೋ ದಿಸ್. Your answer. Never have I ever dropped my phone in toilet. ಯಾವಾಗಾದ್ರೂ ಫೋನ್ ಟಾಯ್ಲೆಟ್ ಅಲ್ಲಿ ಬಿದ್ದಿದ್ಯಾ? Of course. Yes, of course. ಬಿದ್ದು ಹಾಳಾಗಿ ಅದು ಹೆಂಗಿತ್ತು ಸೀನು? ಏನಾಯ್ತು ಸೀನು? ಸೊ ಬ್ಯಾಂಗ್ಳೂರಿಗೆ ಬರ್ಬೇಕಾದ್ರೆ ಏನಾಯ್ತು, ರಾತ್ರಿ ಬರ್ತಾ ಇದ್ವಿ. ಸೊ ದಟ್ ನಾವ್ ಅನ್ಕೊಂಡ್ವಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಅಲ್ಲಿ ಲೈಕ್ ಬರ್ಬೇಕಾದ್ರೆ ತರೀಕೆರೆ ಹತ್ರ ಒಂದು ಅರಮನೆ ಅಂತ ಹೋಟೆಲ್ ಇದೆ, ಅಲ್ಲಿ ಹೋದಾದ್ಮೇಲೆ ಲೈಕ್ ಐ ವೆಂಟ್ ಫಾರ್ ರೆಸ್ಟ್ ರೂಮ್. ಫೋನ್ ಬಿದ್ದೋಯ್ತು ಟಾಯ್ಲೆಟ್ ಒಳಗಡೆ. ಲೈಕ್ ಏನ್ ಮಾಡೋದು ನೆಕ್ಸ್ಟ್ ಏನ್ ಮಾಡೋದು. ಫಸ್ಟ್ ನನ್ನ ತಲೆಗೆ ಬಂದಿದ್ದು ಏನು ಅಂತಂದ್ರೆ, ಫೋನ್ ತಗೊಳಕ್ಕಿಂತ ಮುಂಚೆ ಅಪ್ಪ ಏನಂತಾರೋ, ಏನ್ ಬೈಸ್ಕೊಂತೀನೋ, ಏನಾಗತ್ತೋ ಅಂತ. ನನ್ನ ಅಪ್ಪನಿಗೂ ಹೇಳಿಲ್ಲ ಫೋನ್ ಬೀಳ್ಸಿದೀನಿ ಅಂತ. ಯಾಕೆ ವಾಸ್ ಸರ್ಚಿಂಗ್, ಯಾರು ಹೇಳೋದು ಯಾರಿಂದ ತೆಗ್ಸೋದು, ಏನ್ ಮಾಡೋದು ಅಂತ. ಪಾಪ ಥ್ಯಾಂಕ್ ಗಾಡ್ ಅಲ್ಲೊಬ್ರು ಕ್ಲೀನರ್ ಸಿಕ್ಕರು ನನಗೆ. ಅವ್ರಿಗೆ ಹೇಳ್ದೆ ಹಿಂಗೆ ಆಗಿದೆ ಅಂತ. ಆಮೇಲೆ ಅವ್ರು ಫೋನ್ ತೆಕ್ಕೊಟ್ರು. ಅದಾದ್ಮೇಲೆ ಸರಿಯಾಗಿ ಕೂತು ಕ್ಲಾಸ್ ತಗೊಂಡಿದ್ದಾರೆ ಅಪ್ಪ. ಅದಾದ್ಮೇಲೆ ನಂಗೆ ಇನ್ನೂ ತುಂಬಾ ಬ್ರಿಲಿಯಂಟ್. ನೀರೊಳಗಡೆ ಬಿದ್ದಿದೆ, ಫೋನು ಗೊತ್ತು, ಚಾರ್ಜ್ ಇಲ್ಲ ಅಂತ ಅಂದ್ಬಿಟ್ಟು ತೊಗೊಳಕ್ ಚಾರ್ಜ್ ಹಾಕಿದೀನಿ. ಅದಲ್ಲೇ ಡಮಾರು. ಆಮೇಲೆ ಅದಕ್ಕೂ ಬೈಸ್ಕೊಂಡಿದ್ದಾಯ್ತು. ಏನೋ ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಬುದ್ಧಿ ಕಲಿತೀವಿ. ನಂದು ಇವತ್ತು ಮಟ್ಟವರೆಗೂ ಅಂತ ಸೀನ್ ಆಗಲೇ ಇಲ್ಲ, ಆಗೋದು ಇಲ್ಲ. ಬಿಕಾಸ್ ನಾನು ಮೊಬೈಲ್ ತಗೊಂಡೇ ಹೋಗಲ್ಲ. ನಂದು ಭಯ ಅದೇ ಇರುತ್ತೆ ಕಿ ಎಲ್ಲಿ ಬಿದ್ದುಬಿಟ್ರೆ ಅದು ತೆಗಿಯೋದು ಹೆಂಗೆ ಅಂತ ಹೇಳಿ. ಅಷ್ಟು ತೆಗೆದು ಕೊಟ್ಟರು ಮೊಬೈಲ್ ಚೆನ್ನಾಗಿದ್ರು ಕೂಡ ತಲೆಯಲ್ಲಿ ಒಂದು ಇದ್ದೇ ಇರುತ್ತೆ, ಅಯ್ಯೋ ಇದು ಬಿದ್ದಿತ್ತಲ್ಲ ಅಂತ ಹೇಳ್ಕೊಂಡು. ಅದಕ್ಕೆ ನಾನು ಯಾವಾಗಲೂ ಮೊಬೈಲ್ ಬೇಕಾದ್ರೆ ಯಾರ ಹತ್ರನೂ ಕೊಟ್ಟುಬಿಟ್ಟು ಹೋಗ್ತೀನಿ. ಬಟ್ ಇವತ್ತು ಮಟ್ಟವರೆಗೂ ನಂದಂತೂ ಬಿಟ್ಟಿಲ್ಲ. ಐ ಕ್ರಾಸ್ ಮೈ ಫಿಂಗರ್ಸ್. ಇನ್ನೂ ಆಗಬಾರ್ದಪ್ಪ ಯಾವಾಗಲೂ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Never have I ever had a crush on someone in other class or on teacher. ಟೀಚರ್ ಹತ್ರ ಇತ್ತು ಸ್ಕೂಲಲ್ಲಿ ಇರಬೇಕಾದ್ರೆ.
ನಮ್ದು 6th ಸ್ಟ್ಯಾಂಡರ್ಡ್ದಲ್ಲಿ ಒಬ್ರು PT ಟೀಚರ್ ಅಂತ ಹೇಳಿ ಹೊಸಬ್ರು ಬಂದಿದ್ರು, ಯಂಗ್ ಆಗಿದ್ರು ಅವರು. ನಾನು ಮಾರ್ನಿಂಗ್ ಕಾಯರ್ ಗ್ರೂಪಲ್ಲಿ ಇದ್ದಲ್ಲ, ಸೊ ನಮ್ದು ಮಾರ್ನಿಂಗ್ ಅಸೆಂಬ್ಲಿ ಆಗ್ಬೇಕಾದ್ರೆ ನಮ್ದು ಸಿಂಗಿಂಗ್ ಎಲ್ಲ ಆಗ್ತಿತ್ತು. ಸೊ ಅವಾಗಲೇ ನಾನು ನೋಡಿದ್ದೀನಿ ಅವರಿಗೆ, ಅವ್ರು ಯಾವುದೋ ಇದು, ನಾನು ಅನ್ಕೊಂಡೆ ಯಾರ್ದೋ ಅಣ್ಣ ಇರಬೇಕು ಅಂತ ಹೇಳ್ಕೊಂಡು ಸುಮ್ಮನಾದೆ. ಆಮೇಲೆ ನಮ್ದು ಅವತ್ತಿನ ದಿವಸ ಆಫ್ಟರ್ ಬ್ರೇಕು, ನಮ್ದು ಆಫ್ಟರ್ನೂನ್ ಹಾಗೆ ಮುಗಿತಿತ್ತು. ಲೈಕ್ ಇಲ್ಲಿ ಥರ ಇರಲಿಲ್ಲ ನಮ್ದು 1:30 ಅಂದರೆ ಸ್ಕೂಲ್ ಮುಗಿಬಿಡ್ತಿತ್ತು. ಸೊ ಆಫ್ಟರ್ ಬ್ರೇಕ್ ಅರೌಂಡ್ 12 o'clock ಹಾಗೆ ನಮಗೆ ಇತ್ತು ಒಂದು PT ಸೆಷನ್ ಇತ್ತು. ಸೊ ನಮ್ದು ಗ್ರೌಂಡು ಸ್ಕೂಲ್ ಆಪೋಸಿಟೇ ಇದೆ. ಸೊ ಅವ್ರು ನಮಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಆಟಾಡ್ಸಕ್ಕೆ ಅಂತ ಹೇಳ್ಕೊಂಡು. ಸೊ ಆಫ್ಟರ್ ದ್ಯಾಟ್ ಲೈಕ್ ರಿಟರ್ನ್ ಬರಬೇಕಾದ್ರೆ ಅದೇ ನಮ್ಮ ಸ್ಕೂಲ್ ಪಕ್ಕನೇ ಲೈಕ್ ಒಬ್ರು ಇದ್ದಾರೆ, ಅವ್ರ ಹತ್ರ ಇದು ಇದೆ, ಕುರಿ ಇರುತ್ತೆ ಅವ್ರ ಹತ್ರ. ಸೊ ಅವ್ರೇನ್ ಮಾಡಿದ್ರು, ಅವರು ಐ ಥಿಂಕ್ ಕುರಿನ ಕರ್ಕೊಂಡೆಲ್ಲೋ ಹೋಗ್ತಿದ್ರು, ಅವ್ರು ಎಲ್ಲಿಂದ ಕರ್ಕೊಂಡು ಬರ್ತಿದ್ರು. ಅವ್ರೇನ್ ಮಾಡಿದ್ದಾರೆ, ಗ್ರೌಂಡ್ ಒಳಗೆ ಬರಕ್ ಸ್ಟಾರ್ಟ್ ಮಾಡಿದ್ರು. ತಗೋ ಹುಡುಗಿರೆಲ್ಲರೂ, ನನಗೆ ಮಾತ್ರ ಕ್ರಶ್ ಅಲ್ಲ, ಎಂಟೈರ್ ಕ್ಲಾಸು ಸ್ಕೂಲು ಟೀಚರ್ಸಿಗೂ ಇದ್ರು ಅನ್ಕೋತೀನಿ ಆ ಸರ್ ಮೇಲೆ. ಆಯ್ತಾ, ಅದೇ ಫಸ್ಟ್ ಡೇ ಬಂದ್ರ ಕುರಿ ಲೈಕ್ ಇದ್ರ ಒಳಗ್ ಗ್ರೌಂಡ್ ಒಳಗ್ ಬಂದಿದ್ದಾನೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹುಡುಗಿರು ಸ್ವಲ್ಪ ಓವರ್ ಆಗಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡು, ಅಯ್ಯೋ ಅಂತ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಆಮೇಲೆ ನಮ್ದು ಸ್ಟಾಫ್ ರೂಮ್ ಡೈರೆಕ್ಟ್ಲಿ ಗ್ರೌಂಡ್ ಆಪೋಸಿಟ್ ಇತ್ತು. ತಗೋ ಅಲ್ಲಿ ಒಬ್ರು ಟೀಚರ್ ನೋಡ್ಕೊಂಡ್ಬಿಟ್ರು. ಆಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ ಅವ್ರದೇ ಇತ್ತ, ತಗೋ ಎಲ್ಲಾರು ಹುಡುಗಿರಿಗೆ ನಿಲ್ಸಿದ್ದಾರೆ. ನಾನ್ ಅದ್ರಲ್ಲಿ ರಿಯಾಕ್ಟೇ ಮಾಡಿರ್ಲಿಲ್ಲ, ಏನ್ರದ್ದು ಇರ್ಲಿಲ್ಲ. ಅವ್ರು ಎಲ್ಲಾ ಹುಡುಗಿರು ನಿಲ್ಸ್ಬಿಟ್ಟಿದ್ದಾರೆ. ಅದ್ರಲ್ಲಿ ಹುಡುಗರು ಖುಷಿ ಆಗ್ತಿದ್ದಾರೆ, ಬಿಕಾಸ್ ಆ ಹುಡುಗರು ನಮ್ ಕ್ಲಾಸಲ್ಲಿ ಅವರಿಗೂ ಯಾರ್ಯಾರಿಗೋ ಕ್ರಶ್ ಇರುತ್ತಲ್ಲ, ಅವ್ರು ಆ ಸರ್ರಿಗೆ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಈ ಹುಡುಗರಿಗೆ ಫುಲ್ ಮಜಾ. ತಗೋ ಬೇಕಿತ್ತ ನಿಮ್ಗೆ ಅಂತ ಹೇಳ್ಕೊಂಡು ಅವ್ರು ಫುಲ್ಲು ಮಜಾ ತಗೊಂಡ್ರು. ಅದು ಒಂದಿತ್ತು. ಬಟ್ ಇತ್ತು ತುಂಬಾ ತುಂಬಾ ಹುಡುಗಿರಿಗೆ ಅವ್ರು ಆ ಸರ್ರಿಗಂತೂ ಇದ್ದೇ ಇತ್ತು. ನೀನು? ಇಲ್ಲ, ಬೇರೆ ಕ್ಲಾಸಲ್ಲೂ ಯಾರು ಇರಲಿಲ್ಲ, ಲೈಕ್ ಟೀಚರ್ ಮೇಲೂ ಕ್ರಶ್ ಇರಲಿಲ್ಲ. ಬಟ್ ಸೆಲೆಬ್ರಿಟಿ ಕ್ರಶ್ ಸಿದ್ ಶ್ರೀರಾಮ್ ಸೈಕ್. ಯಾರವರು? ಸಿಂಗರು. ನಂಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಸಿಂಗರಾ? ಕನ್ನಡ ಸಿಂಗರ್? ಕನ್ನಡ, ತೆಲುಗು, ತಮಿಳ್. Okay, next question. Never have I ever tried to cut my own hair. ಎಷ್ಟು ಸಲ? ಒಂದ್ಸಲಿ ಲೈಕ್ ತುಂಬಾ ಸ್ಪ್ಲಿಟ್ ಎಂಡ್ಸ್ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನೇ ಕಟ್ ಮಾಡಿದ್ದೆ. ಅದಾದ್ಮೇಲೆ ಇನ್ನೊಂದ್ಸತಿ ಅವಾಗ ಲೈಕ್ ಸ್ಕೂಲ್ ಮುಗ್ದಿ ಇನ್ನೇನ್ ಕಾಲೇಜಿಗೆ ಹೋಗ್ಬೇಕು, PU ಕಾಲೇಜಿಗೆ, ಅವಾಗೆಲ್ಲ ಕ್ರೇಜ್ ಇತ್ತಲ್ವಾ, ಹಿಂಗ್ ಬಿಟ್ಕೊಳ್ಳೋದು ಅಂತ. ನಾನೇನ್ ಮಾಡಿದ್ದೆ, ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಲೈಕ್ ನೆಕ್ಸ್ಟ್ ಅಪ್ಪಂಗೆ ಹೇಳಿದ್ರೆ ಬಯಸ್ಕೊಂತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಹಂಗೆ ಕ್ಲಿಪ್ ಹಾಕೊಂಡು ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಆಮೇಲೆ ಲೈಕ್ ನಾನು ಕಟ್ ಮಾಡಿಸಿದೆ ಫುಲ್ ಲೈಕ್ ಯು ಕಟ್ಟು. ಅವಾಗ ಆ ಬ್ಯೂಟಿ ಪಾರ್ಲರ್ ಆಂಟಿಗೆ ಹೇಳಿದೆ. ನೀನೇ ಮಾಡಿದ್ದ ಕಟ್ಟು? ಯು ಕಟ್ಟು? ಇಲ್ಲ ಬ್ಯೂಟಿ ಪಾರ್ಲರ್ ಅಲ್ಲಿ ಮಾಡಿಸ್ಕೊಂಡಿದ್ದೆ. ಅವಾಗ ಹೇಳಿದೆ ಲೈಕ್ ಇಲ್ಲಿ ಸ್ವಲ್ಪ ಕಟ್ ಮಾಡಿ ಅಂತ. ಅವಾಗ ಅಪ್ಪಂಗೆ ಏನು, ಅಪ್ಪ ಅಷ್ಟೊಂದು ಅಬ್ಸರ್ವ್ ಮಾಡಿರ್ಲಿಲ್ಲ ಆಕ್ಚುಲಿ. ನಂದು ವರ್ಸ್ಟ್ ಹೇರ್ ಕಟ್ ಆಗಿದ್ದು ನಾನು ಇಂಜಿನಿಯರಿಂಗ್ ಟೈಮಲ್ಲಿ, ಅಂದ್ರೆ ಮುಂಚೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಹಿಂಗೆ ಮುಂದ್ಗಡೆ ಕಟ್ ಮಾಡಿಸ್ತಿದ್ರಲ್ಲ. ಸೊ ಇಂಜಿನಿಯರಿಂಗ್ ಅಲ್ಲಿ ನಾನು ಒಬ್ಳು ಹುಡುಗಿನ ನೋಡಿದೆ, ಅವಳದು ಕೂದಲು ಸ್ಟ್ರೇಟು, ಅವಳು ಕಟ್ ಮಾಡಿದ್ದಾಳೆ. ಅವಳನ್ನ ನೋಡ್ಬಿಟ್ಟು ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ತಗೋ ನಾನು ಕಟ್ ಮಾಡುವ ಅಂತ ಹೇಳ್ಕೊಂಡು ಹೋಗಿದ್ದೀನಿ ನಾನು ಕಟ್ ಮಾಡುವ ಅಂತ. ಅದೇನಾಯ್ತು, ತುಂಬಾನೇ ತಗೊಂಡಿದ್ದೀನಿ ನಾನೇ ಓನಾಗಿ ಕಟ್ ಮಾಡುವ ಅಂತ. ನಾನು ಸ್ವಲ್ಪನೇ ಕಟ್ ಮಾಡ್ತಿದ್ದೆ, ನೋಡುವ ಅಂತ ಹೇಳಿ ಕಟ್ ಮಾಡ್ತಿದ್ದೆ. ಆಮೇಲೆ ನಂದು ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಇಂಜಿನಿಯರಿಂಗ್ದು ಬೆಸ್ಟ್ ಫ್ರೆಂಡ್ ಇದ್ಲು ಅವಳು. ಅವಳು ವಿಡಿಯೋ ನೋಡ್ತಿರ್ಬೇಕು, ಅವಳು ನೋಡಿದ್ರೆ ಅವಳ ಹತ್ರ ಫೋಟೋಸು ಇರ್ಬೋದು ಅನ್ಕೋತೀನಿ. ಅವಳೇನು ಮಾಡ್ಲು, ರಚ್ಚು ನಾ ಕಟ್ ಮಾಡ್ತೀನಿ ಅಂತ ಬಂದ್ಲು. ಸರಿ ಅಂತ ಹೇಳಿ ನಾನೇನಾದೆ, ಅವಳು ಕಟ್ ಮಾಡ್ಬೇಕಾದ್ರೆ ಲೈಕ್ ಕೂದಲು ಬಟ್ಟೆ ಮೇಲೆ ಬಿಡುತ್ತಂತ ಹೇಳಿ ನಾನು ತಲೆನ ಹಿಂಗ್ ಮಾಡ್ಬಿಟ್ಟು ಅವಳಿಗೆ ನಾನು ಹೇಳ್ತಾ ಇದ್ದೆ, ಇಲ್ಲಿ ಕಟ್ ಮಾಡಿ ನಿಧಾನ, ಸ್ವಲ್ಪ ಕಟ್ ಮಾಡು ಅಂತ ಹೇಳ್ತಾ ಇದ್ದೆ. ಅವಳಂದು ಇಲ್ಲ ಅಂತ ಹೇಳಿ ಫುಲ್ ಇಲ್ಲಿ ಕಟ್ ಮಾಡ್ದು. ಅದು ಹೆಂಗಾಯ್ತಂದ್ರೆ ಹಿಂಗೆ ಇಷ್ಟು ಲಿಟ್ರಲಿ ಇಷ್ಟು ಆಲ್ಮೋಸ್ಟ್ 2 months ಐ ಥಿಂಕ್ 2 months ನಾನು ಹಿಂಗೆ ಇಲ್ಲಿ ಕ್ಲಿಪ್ ಹಾಕೊಂಡು ಹೋಗ್ತಿದ್ದೆ. ಲಿಟ್ರಲಿ ನಂದು ಅಷ್ಟು ವರ್ಸ್ಟ್ ಹೇರ್ ಕಟ್ ಆಗಿತ್ತಂತ. ಲೈಕ್ ಆಮೇಲೆ ರಿಯಲೈಸ್ ಆಯ್ತು, ಅನ್ಕೊಂಡು ಗಿಲ್ಟ್ ಫೀಲ್ ಆಗ್ತಿತ್ತು, ಯಾಕಪ್ಪ ಕಟ್ ಮಾಡಿಸಿದೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಕ್ವೆಶನ್. ನೆವರ್ ಹ್ಯಾವ್ ಐ ಎವರ್ ಆಸ್ಕ್ಡ್ ಸಮವನ್ ಟು ಡಿಲೀಟ್ ಅ ಫೋಟೋ ಬಿಕಾಸ್ ಐ ಜಸ್ಟ್ ಲುಕ್ ಬ್ಯಾಡ್ ಇನ್ ದಟ್. ಡಿಲೀಟ್ ಅ ಫೋಟೋ? ಇಲ್ಲ, ನಾನು ಹೇಳಿಲ್ಲ. ನೀನು? ನಾನು ಕೇಳ್ಕೊಂಡಿದ್ದೀನಿ. ನಂಗೆ ಇರೋ ಮೋಸ್ಟ್ ಫ್ರೆಂಡ್ಸ್ ಇಲ್ಲ ಲೈಕ್ ಕಸಿನ್ಸ್ ಹತ್ರ ಬರೀ ನಾನು ಲೈಕ್ ಸುಮ್ಮನೆ ಕೂತ್ಕೊಂಡಿರ್ತೀನಿ, ಇಲ್ಲ ಏನೋ ಮಾಡ್ತಾ ಇರ್ತೀನಿ. ಆದ್ರೆ ವರ್ಸ್ಟ್ ಪಿಕ್ಸ್ ಜಾಸ್ತಿ ತೆಗಿಯೋದು. ಅದನ್ನ ಲಿಟ್ರಲಿ ಬೆಗ್ ಮಾಡ್ತೀನಿ, ಪ್ಲೀಸ್ ಡಿಲೀಟ್ ಮಾಡಿ ಅಂತ. ಅವೇ ಅವರಿಗೆ ಇದು ವೆಪನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ಹೌದು. ಓಕೆ, ನೆಕ್ಸ್ಟ್. ನೆವರ್ ಹ್ಯಾವ್ ಐ ಎವರ್ ಹ್ಯಾಡ್ ಚಿಕನ್ ಪಾಕ್ಸ್. ಎಸ್. ಯಾವಾಗ? ಸಣ್ಣಕ್ಕಿರ್ಬೇಕಾದ್ರೆ? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಅನ್ಸುತ್ತೆ. ಸೆಕೆಂಡ್ ಸ್ಟ್ಯಾಂಡರ್ಡ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನಾದರೂ ನೆನಪಿಲ್ಲ? ಅಷ್ಟೊಂದೇನು ನೆನಪಿಲ್ಲ, ಬಟ್ ಚಿಕನ್ ಪಾಕ್ಸ್ ಆಗಿದೆ ನನಗೇನೋ ಒಂಥರ ಆಗ್ಬಿಟ್ಟಿದೆ ಅಂತ ನಾನು. ಲೈಕ್ ಅವಾಗ ಹೆಂಗೆ ಅಂತ ಅಂದ್ರೆ ಈ ಬೆಡ್ ಮೇಲೆ ಮಲಗಿಸ್ಬೇಕಂತ ಅಂದ್ರು, ಬೇವಿನ ಸೊಪ್ಪೆಲ್ಲ ಹಾಕಿ ಮಲಗಿಸ್ತಾ ಇದ್ರು. ಕಣ್ಣಿಗೂ ಅದು ಇದ್ರದ್ದು ನೀರು, ಕೊತ್ತಂಬರಿ ನೀರ್ ಹಾಕ್ತಾ ಇದ್ರು. ಆಮೇಲೆ ಲೈಕ್ ಅರ್ಶನದ್ದು ನೀರೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸೋರು, ಆ ತರ ಎಲ್ಲ ಅದೆಲ್ಲ ನೆನಪಿದೆ. ಆಮೇಲೆ ಲೈಕ್
ತುಂಬಾ ಬೇಜಾರಾಗಿರೋದು ಯಾವಾಗ ಅಂತಂದ್ರೆ ಆ ಮಾರ್ಕ್ಸ್ ಇತ್ತು ಅಷ್ಟೇ. ಅವಾಗ ಸ್ಕೂಲಿಗೆ ಕಳಿಸಿದ್ರು ನನ್ನನ್ನ. ಅವಾಗ ನಂಗೆ ಹೆಂಗೆ ಅಂದ್ರೆ ನಂಗೆ ಸ್ಕೂಲ್ಗೆ ಹೋಗಿಲ್ಲ, ಟೀಚರ್ಸ್ ಜೊತೆ ಲೈಕ್ ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೆಂಗೆ ಅಂತಂದ್ರೆ ಈ ಲಂಚ್ ಬ್ರೇಕ್ ಅಲ್ಲೆಲ್ಲ ಟೀಚರ್ಸ್ ಕಟ್ಬಿಟ್ಟು ಕೂರಿಸ್ಕೊಂಡು ಎಲ್ಲ ಲಂಚ್ ಬ್ರೇಕ್ ಅಲ್ಲಿ ಮಾತ್ರ ಅದೆಲ್ಲ ನಂಗೆ ಮಾಡಿಲ್ಲ ಅಂತಂದ್ರೆ ನಂಗೆ ಬೇಜಾರಾಗೋಗ್ಬಿಡೋದು. ಅವಾಗ ಏನಾಯ್ತು ಅಂದ್ರೆ ನನಗೆ ಕಳ್ಸಿದಾರೆ ಸ್ಕೂಲ್ಗೆ. ನಮ್ಮ ಮ್ಯಾಮಿಗೆ ಹೇಳಿದ್ರು ಅಪ್ಪ ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ಅವ್ರು ನನ್ನನ್ನ ನಿಂಗೆ ಈ ತರ ಎಲ್ಲ ಆಗಿದೆ, ನೀನ್ ಬೇರೆ ಮಕ್ಳ ಜೊತೆ ಎಲ್ಲ ಇರಕ್ ಆಗಲ್ಲ ಅಂತ ನನ್ನ ಮನೆಗೆ ಕಳಿಸ್ಬಿಟ್ರು. ಲೈಕ್ ಇನ್ನೂ 1 ವೀಕ್ ನಿನ್ ಟೈಮ್ ತಗೊಂಡ್ ಬಾ ಅಂತ. ನಂಗೆ ಅವಾಗ ಸ್ಕೂಲ್ ಇಲ್ಲ, ಏನು ಇಲ್ಲ, ಹೊರಗಡೆ ಲೈಕ್ ಅವಾಗ ಹಳೆ ಮನೆ ಹತ್ರ ಆಟ ಆಡಕ್ಕೂ ಬಿಡ್ತಾ ಇರ್ಲಿಲ್ಲ ನನ್ನನ್ನ, ಎಲ್ಲೂ ಹೋಗಂಗಿರ್ಲಿಲ್ಲ, ಏನಿಲ್ಲ, ಸುಮ್ನೆ ಮನೇಲಿ ಕುತ್ಕೊಂಡ್ ಬೋರ್ ಆಗೋದು. ಅವಾಗ ನಂಗೆ ತುಂಬಾ ಬೇಜಾರಾಗೋಯ್ತು. ಮ್ಯಾಮ್ ಕಳಿಸ್ಬಿಟ್ರು ನನ್ನ ಮನೆಗೆ. ಕಂಪ್ಲೀಟ್ಲಿ ಕ್ಯೂರ್ ಆಗಿತ್ತಾ ಅವ್ರು ಸ್ವಲ್ಪ ಇತ್ತಾ? ಲೈಕ್ ಸ್ವಲ್ಪ ಇತ್ತು, ಅದೇ ಲೈಕ್ ಮಾರ್ಕ್ಸ್ ಇನ್ನೂ ಹೋಗೋದ ಇತ್ತು. ಅವಾಗ ಬೇಜಾರಾಗಿತ್ತು. ನನಗೆ ಚಿಕ್ಕವಳು ಇರ್ಬೇಕಾದ್ರೆ ಆಗಿರ್ಲಿಲ್ಲ, ಬಟ್ ಇಂಜಿನಿಯರಿಂಗ್ ಟೈಮಲ್ಲಿ ಆಗಿತ್ತು. ಲೈಕ್ ಅದು ಅಂತೂ ವರ್ಸ್ಟ್ ಡೇ ಆಫ್ ಮೈ ಲೈಫ್ ಅನ್ಬೋದು. ಬಿಕಾಸ್ ಅವತ್ತೇ ನನಗೆ ಪೀರಿಯಡ್ಸ್ ಆಗಿದೆ. ನಾನು ಪೀರಿಯಡ್ಸ್ ಆಗಬೇಕಾದ್ರೆ ಹೋಗಲ್ಲ ಕಾಲೇಜಿಗೆ ಎಲ್ಲ, ಬಿಕಾಸ್ ಪೇನ್ ಇರುತ್ತೆ ಅಂತ ಹೇಳಿ. ಸೊ ನಾನು ಹೋಗಿರಲಿಲ್ಲ ಅವತ್ತು. ಬಟ್ ಅದ್ರದ್ದು 2 ದಿವಸ ಮುಂಚೆ ನನಗೆ ಫೇಸಲ್ಲಿ ಪಿಂಪಲ್ ಬಂದಿತ್ತು. ಸೊ ನಾನು ಅನ್ಕೊಂಡೆ ಮೇ ಬಿ ಪೀರಿಯಡ್ಸಿಗೋಸ್ಕರ ಆಗಿದೆ ಅಂತ ಹೇಳ್ಕೊಂಡು. ಬಟ್ ಅದು ಫುಲ್ ಒಡೆದೋಗಿತ್ತು. ಮೇ ಬಿ ಇವಾಗಲೂ ಅದು ಮಾರ್ಕ್ ಇರ್ಬೋದು. ಅದು ಫುಲ್ ಒಡೆದೋಗಿತ್ತು. ದೆನ್ 2 ಸ್ಟಮಕ್ ಹತ್ರ ಇತ್ತು, ಸ್ವಲ್ಪ ಇಲ್ಲಿ ಇತ್ತು, ಲೈಕ್ ಗುಳ್ಳೆ ಥರ ಆಯಿತು. ಸೊ ನಾನು ಹೋಗ್ಬಿಟ್ಟು ವಾರ್ಡನಿಗೆ ತೋರಿಸ್ದೆ. ಮ್ಯಾಮ್ ಲೈಕ್ ನನಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ, ಗೊತ್ತಿಲ್ಲ ನನಗೆ ಈ ಥರ ಗುಳ್ಳೆ ಕೈಂಡ್ ಆಗಿದೆ. ಅವ್ರು ನೋಡ್ಬಿಟ್ಟು ಅಂದರು ಲೈಕ್ ಇಲ್ಲ ಇದು ಚಿಕನ್ ಪಾಕ್ಸೆ ಅಂತ ಹೇಳಿ. ಸರಿ ಹಂಗಿದ್ರೆ ನೀವು ಮನೆಗೆ ಹೋಗ್ಬಿಡಿ ಅಂತ ಅಂದ್ರು. ಸೊ ನಮ್ಗೆ ಹೆಂಗೆ ಅಂದ್ರೆ ನಾವು ಮನೆಗೆ ಹೋಗ್ಬೇಕಾದ್ರೂ ನಮ್ಮ HOD ಹತ್ರ ಪರ್ಮಿಷನ್ ತಗೋಬೇಕಾಗ್ತಿತ್ತು. ಅಂಟಿಲ್ ಅನ್ಲೆಸ್ ಲೈಕ್ ನಮ್ದು ಸೆಮಿಸ್ಟರ್ ಮುಗ್ದು ಆಮೇಲೆ ಹೋಗ್ತಿದ್ದೀವಿ ಅಂದ್ರೆ ಅವಾಗ ಕೇರ್ ಮಾಡಲ್ಲ. ಬಟ್ ಅವಾಗಲೂ ಪೇರೆಂಟ್ಸಿಗೆ ಫೋನ್ ಮಾಡಿ ಅವ್ರು ಕೇಳ್ತಾರೆ. ಬಟ್ ಕಾಲೇಜ್ ಏನಾದರೂ ಇರಬೇಕಾದ್ರೆ ಇದು ಪ್ಲಸ್ ನಂದು ಫೈನಲ್ ಇಯರ್ ಅಂತ ಹೇಳಿ ಇದು ಬೂಟ್ ಕ್ಯಾಂಪ್ ಎಲ್ಲ ಇತ್ತು. ಲೈಕ್ ನಮಗೆ ಪ್ಲೇಸ್ಮೆಂಟ್ದು ಎಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಿದ್ರು. ಸೊ ಅದು ಆಗಿ ನಾನು ನಮ್ಮ HOD ಹತ್ರ ಹೋದೆ. ನಮ್ಮ HOD ಲೈಕ್ ದ ವರ್ಸ್ಟ್ ಪರ್ಸನ್ ಆಫ್ ದಿಸ್ ಎಂಟೈರ್ ವರ್ಲ್ಡ್ ಅಂತ ಅನ್ಬೋದು. ನಾನು ಆ್ಯಕ್ಚುಲಿ ಮಾರ್ನಿಂಗು ಸರಿಗೆ ಹೇಳಿದೆ ನಾನು ಹುಷಾರಿಲ್ಲ ಅಂತ ಹೇಳಿ ಬರ್ತಿಲ್ಲ ಅಂತ. ಅವ್ರು ಇನ್ಫಾರ್ಮ್ ಮಾಡಿದ್ದಾರೆ HODಗೆ. ನಾನು ಹೋಗಿದ್ದೀನಿ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿ. ಅದ್ರ ಮುಂಚೆ ನಮ್ದು ಕಾಲೇಜ್ ಹತ್ರನೇ ಒಂದು ಹೋಮಿಯೋಪ್ಯಾಥಿಕ್ದು ಹಾಸ್ಪಿಟಲ್ ಇದೆ, ಅಲ್ಲಿ ತೋರಿಸ್ದೆ. ಅವರು ಅದೇ ಅಂದರು ಲೈಕ್ ಚಿಕನ್ ಪಾಕ್ಸೇ ಬೆಟರ್, ನೀನು ಹೋಗ್ಬಿಡು ಮನೆಗೆ, ರೆಸ್ಟ್ ತಗೋ ಅಂತ ಅಂದರು. ಸರಿ ಅಂತ ಹೇಳಿ ಅದು ತಗೊಂಡು ಬಂದು ನಾನು HOD ಹತ್ರ ಹೇಳ್ತಾ ಇದ್ದೀನಿ ಹಿಂಗೆ ಆಗಿದೆ ಸರ್. ಬೈ ದ ಟೈಮ್ ಆಫ್ಟರ್ನೂನ್ ಆಯಿತು. ಮತ್ತೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್. ಅದರಲ್ಲಿ ಬೇರೆ ಪೀರಿಯಡ್ಸ್ ಆಗಿತ್ತು. ನನ್ನ ಸ್ಟಮಕ್ ತುಂಬ ನೋಯ್ತಿತ್ತು. ನಾನು ಅಲ್ಲಿ ಹೋಗಿದ್ದೀನಿ HOD ಹತ್ರ. ಅವರು ಎಷ್ಟು ಇದು ಅಂದರೆ ಹೌದಾ ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ, ನಾನು ಅಂದೆ ಅಲ್ಲಿ ನೋಡಿ ಅವ್ರು ಹೋಮಿಯೋಪ್ಯಾಥಿಕ್, ಅವ್ರು ಬೇಡ, ನೀವು ಕರೆಕ್ಟಾಗಿ ಹೋಗಿ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಬನ್ನಿ. ಬಿಕಾಸ್ ತುಂಬ ಜನ ಸುಮ್ಮನೆ ಸುಳ್ಳು ಹೇಳಿ ನೀವು ಬೆಳಗ್ಗೆ ಬೇರೆ ರೀಸನಿಗೆ ಕೊಟ್ಬಿಟ್ಟು ಬಂದಿಲ್ಲಲ್ಲ ಹಂಗೆ ಅಂತ. ಇಲ್ಲ ನೀವು ಹೋಗಿ ಹಾಸ್ಪಿಟಲಿಗೆ ಹೋಗಿ ಬನ್ನಿ, ನನಗೆ ಟ್ರೈನು 4 o'clock ಇದೆ, ನಾನು 2 o'clock ಹೋಗಿದ್ದೀನಿ, ಪರ್ಮಿಷನ್ ಕೊಡು ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇಲ್ಲ. ಆಫ್ಟರ್ ದ್ಯಾಟ್ ಲೈಕ್ ಆಲ್ಮೋಸ್ಟ್ ನಾನು ಕೆಳಗೆ ಬಂದೆ, ಪ್ರಿನ್ಸಿಪಲ್ ಹತ್ರನೇ ಹೋಗ್ಬಿಡ್ತೀನಿ ಅಂತ. ನಾನು ವಾರ್ಡನಿಗೆ ಹೋಗ್ಬಿಟ್ಟು ಹೇಳಿದೆ, ವಾರ್ಡನ್ ನೋಡಿ ಹಿಂಗೆ ಮಾಡ್ತಿದ್ದಾರೆ. ವಾರ್ಡನ್ ಅಂದರು ನೀನು ಹೋಗು, ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ, ನಾನು ಪ್ರಿನ್ಸಿಪಲ್ ಹತ್ರ ಹೇಳ್ತೀನಿ ಅಂತ ಹೇಳಿ. ಅಲ್ಲಿ ವಾರ್ಡನ್ ಪ್ರಿನ್ಸಿಪಲ್ ಹತ್ರ ಹೋಗ್ಬೇಕಾದ್ರೆ ಆ HOD ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ಇಲ್ಲ ಸರ್ ಅವ್ರು ಸುಳ್ಳು ಹೇಳ್ತಾರೆ ಹಂಗೆ, ಸುಮ್ಮನೆ ನೀವು ಅವ್ರು ನಂಬೇಡಿ ಹಂಗೆ ಅಂತ ಹೇಳ್ಕೊಂಡು. ಹಾಸ್ಪಿಟಲಿಗೆ ಹೋದೆ. ಹಾಸ್ಪಿಟಲ್ ಆ ಡಾಕ್ಟರ್ ಕೂಡ ಬೈತಾ ಇದ್ರು ಲೈಕ್ ಯಾರದು ಅವನೇನು ಡಾಕ್ಟರ್, ಇದು ಚಿಕನ್ ಪಾಕ್ಸೆ, ಯು ಗೋ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ರ. ಆಮೇಲೆ ನಾನು ಏನು ಲಿಟ್ರಲಿ ಏನು ಮಾಡಲಿ ಅಂತ ಹೇಳ್ಕೊಂಡು ಮತ್ತೆ ನನಗೆ ರಾತ್ರಿ ಹೋಗೋಕ್ಕಾಗಲ್ಲ, ಅಲ್ಲಿ ಹಾಸ್ಪಿಟಲಲ್ಲೇ ಲೇಟ್ ಆಯಿತು. ಸೊ ನನಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಮತ್ತೆ ರಿಟರ್ನ್ ಹಾಸ್ಟೆಲಿಗೆ ಬಂದೆ. ಆ್ಯಂಡ್ ನನಗೆ ಗೊತ್ತಿತ್ತು ಕಿ ಚಿಕನ್ ಪಾಕ್ಸ್ ಆದರೆ ಜಾಸ್ತಿ ಜನಕ್ಕೆ ಮುಟ್ಟಬಾರ್ದು ಅಂತ ಹೇಳಿ. ಸೊ ನಾನು ವಾರ್ಡನ್ ಹತ್ರ ಹೇಳಿ ನನಗೆ ಇನ್ನೂ ಬೇರೆ ಯಾವುದಾದ್ರು ರೂಮ್ ಇದ್ರೆ ಕೊಡಿ ಅಂತ ಅಂದರು. ಲೈಕ್ ಇನ್ನೂ ಯಾವುದೂ ರೂಮ್ ಇರಲಿಲ್ಲ, ಸ್ಟೋರ್ ರೂಮ್ ಕೈಂಡ್ ಇತ್ತು. ಅಲ್ಲಿ ಹಳೆ ಬೆಡ್ ಎಲ್ಲ ಇಟ್ಟಿದ್ರು, ಇದೇ ಒಂದಿದೆ. ಸರಿ ನಾನು ಇಲ್ಲೇ ಸಾಯ್ತೀನಿ ಅಂತ ಹೇಳಿ ಅಲ್ಲೇ ಮಲ್ಕೊಂಡಿದ್ದೆ. ಆ್ಯಂಡ್ ದಟ್ ಡೇ ನಂದು ಇಂಜಿನಿಯರಿಂಗ್ದಲ್ಲಿ ಬರೀ ಒಂದೇ ಪೇಪರು ಬ್ಯಾಕ್ ಇತ್ತು, ಒಂದು ಪೇಪರ್ ನನಗೆ ಬ್ಯಾಕ್ ಇತ್ತು. ಆ್ಯಂಡ್ ಐ ಹ್ಯಾಡ್ ಟು ಕ್ಲಿಯರ್ ಇಟ್ ದ್ಯಾಟ್ ಇಯರ್ ಓನ್ಲಿ. ನಮ್ದು ಹೆಂಗೆ ಅಂದರೆ ನೀನು ಸೆಕೆಂಡ್ ಇಯರ್ದು ಯಾವುದು ಪೇಪರು ಫೈನಲ್ ಇಯರ್ಗೆ ತೊಗೊಂಡು ಹೋಗೋಕ್ಕಾಗಲ್ಲ, ಇಲ್ಲಾಂದರೆ ನಿನಗೆ ಬ್ಲಾಕ್ ಬಿಡುತ್ತೆ, ನೀನು ಆ ಇಯರ್ ಇದು ಮಾಡಿ, ಅದು ಕ್ರಿಟಿ ಅಂತ ಅಂತಾರೆ. ಸೊ ಅವತ್ತೇ ಅದ್ರದ್ದು ರಿಸಲ್ಟ್ ಬಂದೈತಿ. ನಾನು ಫೇಲ್ ಅದರಲ್ಲಿ ನಾನು ಫೇಲ್ ಅದರಲ್ಲಿ ಅವತ್ತಿನ ದಿವಸ. ಚಿಕನ್ ಪಾಕ್ಸ್, ಪೀರಿಯಡ್ಸ್, ನಂದು ಕ್ರಿಟಿ ಪೇಪರು ಫೇಲು. ಬಟ್ ನನಗೆ ಚಾನ್ಸ್ ಇತ್ತು ಕಿ ರಿವ್ಯಾಲ್ಯೂಯೇಷನಿಗೆ ಹಾಕೋಕ್ಕೆ ಚಾನ್ಸ್ ಇತ್ತು. ಸೊ ಐ ವಾಸ್ ಲೈಕ್ ನಡೆಯುತ್ತೆ ರಿವಲ್ಸಿಗೆ ಹಾಕ್ಕೊಂಡು ನೋಡುವ ಅಂತ ಹೇಳ್ಕೊಂಡು. ದೆನ್ ನೆಕ್ಸ್ಟ್ ಡೇ ನೋಡಿದ್ರೆ ವಾರ್ಡನ್ ಬಂದು ನೋಡಿದ್ರೆ ಫುಲ್ ಮುಖದಲ್ಲೆಲ್ಲ ಆಯಿತು. ಆ್ಯಂಡ್ ಲಿಟ್ರಲಿ ನನ್ನ ಅಪ್ಪಂಗೆ ಕರಿಬೇಕಾಯಿತು ಗೋವಾದಿಂದ. ಅವ್ರ ಪಾಪ ಅಪ್ಪ ಅಮ್ಮ ಇಬ್ಬರು ಗಾಡಿ ಮಾಡ್ಕೊಂಡು ನನಗೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ರಾತ್ರಿ 7 o'clock ಹಾಗೆ. ದ್ಯಾಟ್ ವಾಸ್ ಲೈಕ್ ವರ್ಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಲೈಫ್. ಆಮೇಲೆ ನೆಕ್ಸ್ಟ್ ಡೇ ನಂದು ರೂಮ್ಮೇಟ್ ಪಾಪ ಅವಳು ರಂಜಿತಾ ನೋಡ್ತಿದ್ರು, ಅವಳ ಪಾಪ ನನಗೆ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ರಚ್ಚು ಏನಿದು ಅಂತ ಹೇಳ್ಕೊಂಡು. ಲಿಟ್ರಲಿ ಶಿ ವಾಸ್ ಲೈಕ್ ಕ್ರೈಂಗ್ ಆ್ಯಂಡ್ ಐ ವಾಸ್ ಲೈಕ್ ಲಾಫಿಂಗ್. ನನಗೇನು ಇಲ್ಲ, ನನಗೆ ಲೈಕ್ ವೆಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಲ್ಲ ಅದಕ್ಕೆ. ಆಮೇಲೆ ಆ ವಾರ್ಡನು ಆಮೇಲೆ ಬೇರೆ ವಾರ್ಡನ್ಸಿಗೆ ಲೈಕ್ ಹೆಡ್ ವಾರ್ಡನ್ ಇರ್ತಾರಲ್ಲ ಅವ್ರು ಬೇರೆ ವಾರ್ಡನಿಗೆ ಬೈದ್ರು, ಲೈಕ್ ಬೇರೆ ರೂಮ್ ಇರಲಿಲ್ಲ, ಏನಾಗುತ್ತೆ ಇದು ಯಾಕೆ ಕೊಟ್ಟಿದ್ದೀರಾ, ಸ್ಟೋರ್ ರೂಮ್ ಯಾರು ಕೊಡ್ತಾರೆ ಹಂಗೆ ಅಂತ ಹೇಳ್ಕೊಂಡು, ಇಂಥ ಟೈಮಲ್ಲಿ ಕ್ಲೀನ್ ಆಗಿರಬೇಕು ಅದ ಅಂತ ಹೇಳಿ. ಆಮೇಲೆ ಅವ್ರ ಪಾಪ ಅವ್ರದೇ ರೂಮಲ್ಲಿ ಕರ್ಕೊಂಡು ಹೋಗಿ ಇದು ಮಾಡಿದ್ರು ನನಗೆ. ಶಿ ವಾಸ್ ಲೈಕ್ ಗುಡ್ ವಾರ್ಡನ್ ಲೈಕ್. ಆಮೇಲೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬಂದರು, ನನಗೆ ಮನೆಗೆ ಬಂದರು. ಆ್ಯಂಡ್ ದೆನ್ ಆಫ್ಟರ್ ದಟ್ ಐ ಟುಕ್ ಲೀವ್ ಫಾರ್ 25 days.
ನಾನು ಸೋಡ್ದೆ 25 ಡೇಸ್ ಕಂಪ್ಲೀಟ್ಲಿ ನಂದು ಮುಗಿಸೋ ಮಠವರೆಗೂ ನಾನು ಬಂದೇ ಇಲ್ಲ. ಆಮೇಲೆ ನಾನು ಇದು ತಗೊಂಡ್ ಬಂದೆ, ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ್ ಬಂದೆ. ಆಮೇಲೆ ತಂದು ಕೊಟ್ಟೆ ಅವನಿಗೆ. ಆಮೇಲೆ ಅಟೆಂಡೆನ್ಸ್ ಕೊಟ್ಟ, ಬಿಕಾಸ್ ನಮ್ಗೆ ಅಟೆಂಡೆನ್ಸ್ ಶಾರ್ಟೇಜು ಇದಾಗುತ್ತೆ. ಅಂಡ್ ದೆನ್ ಐ ಕ್ಲಿಯರ್ಡ್ ಇನ್ RV ಆಲ್ಸೋ. ನನ್ನ ರಿವ್ಯಾಲ್ಯೂಯೇಷನ್ ದಲ್ಲಿ ಕ್ಲಿಯರ್ ಆಗಿಲ್ಲ. ಅವಾಗ ಏನಾಯ್ತು, ನಮ್ದು ಹೊಸ ರೂಲೇ ಬಂದ್ಬಿಟ್ರು. ದಟ್ ವಾಸ್ ಲೈಕ್ ಲಿಟ್ರಲಿ ಮಿರೇಕಲ್. ಲೈಕ್ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಯಾವ್ದಾದ್ರು ಇಯರ್ದು ನೀನ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು, ಬಟ್ ನಿಂಗೆ more than 5 ಇರಬಾರ್ದು ಅಂತ. ಸೊ ನಂದು ಬರೀ ಒಂದೇ ಇತ್ತು. ಆಮೇಲೆ ಅದು ಕ್ಯಾರಿ ಲೈಕ್ ನೀನ್ ತಗೊಂಡ್ ಹೋಗ್ಬೋದು ಅಂತ. ಅವಾಗ ನಮ್ಗೆ ನೆಮ್ಮದಿ ಆಯ್ತು, ನಂದು 1 ವರ್ಷ ವೇಸ್ಟ್ ಆಗಿಲ್ಲ ಅಂತ ಹೇಳಿ. ಸೊ ದಟ್ ವಾಸ್ ದ ಲಾಂಗ್ ಸ್ಟೋರಿ. Never have I ever cheated on test. ಚೀಟೆಡ್ ಆನ್ ಟೆಸ್ಟ್? ಎಸ್, ಐ ಹ್ಯಾವ್ ಚೀಟೆಡ್. ನಾನು ಆ್ಯಕ್ಚುಲಿ ಫಸ್ಟ್ ಸಿನ್ಸಿಯರ್ ಸ್ಟೂಡೆಂಟ್ ಆಗಿದೆ. ಇನ್ ಸ್ಕೂಲಲ್ಲಿ ಇರಬೇಕಾದ್ರೆ, ಡಿಪ್ಲೊಮಾದಲ್ಲಿ ಇರಬೇಕಾದ್ರೆ ಯಾವಾಗಲೂ ಚೀಟ್ ಮಾಡ್ತಿರ್ಲಿಲ್ಲ. ಟೆಸ್ಟ್ ಇನ್ ದ ಸೆನ್ಸ್ ನಾನು ಇದು ಫೈನಲ್ ಎಕ್ಸಾಮಿಗೆ ಯಾವಾಗೂ ಚೀಟ್ ಮಾಡಿರಲಿಲ್ಲ. ಇಂಟರ್ನಲ್ಸ್ ಟೈಮಲ್ಲಿ ಇಂಜಿನಿಯರಿಂಗಲ್ಲಿ ಬ್ಯಾಂಚಲ್ಲೆಲ್ಲ ಬರ್ಬಿಟ್ಟು ಚೀಟ್ ಮಾಡಿದ್ದೀನಿ ನಾನು. ಅದು ಅಂತೂ ಲೈಕ್ ಮಾಡಲೇಬೇಕಲ್ಲ, ಮಾಡಿಲ್ಲ ಅಂದರೆ ಇಂಜಿನಿಯರಿಂಗ್ ಅಂದರೆ ಏನು ಅಂತ ಹೇಳ್ಕೊಂಡು ಇರುತ್ತೆ. ನೀನು? ನಾನು ಚೀಟ್ ಮಾಡಿದ್ದೀನಿ. ಓಹೋ, ಫೈನಲಿ ಏನಾದರೂ ಮಾಡಿದ್ಯಾ ನೀನು? ದಿಸ್ ಇಸ್ ಲೈಕ್ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಸ್ಕೂಲ್ ಟೈಮಲ್ಲಿ ಎಲ್ಲ ಸ್ಕೂಲ್ ಟೈಮಲ್ಲಿ ಮಾಡಿದ್ಯಾ? ನಿಜ? ಸ್ಕೂಲ್ ಟೈಮಲ್ಲೇ ಮಾಡಿದ್ದು. ಅಂದ್ರೆ ಈ ಪಾರ್ಟ್ ಬಿ ಸಬ್ಜೆಕ್ಟ್ಸ್ ಇರ್ತಿತ್ತಲ್ವಾ, ಅವಾಗ ಏನ್ ಅಷ್ಟೊಂದು ಏನು ಓದ್ಕೊಂಡು ಹೋಗ್ತಿರ್ಲಿಲ್ಲ. ಅವಾಗ ಬೇರೆಯವ್ರ ಹತ್ರ ಕೇಳೋದು, ಇಲ್ಲ ನನ್ನ ಪೇಪರ್ನೇ ಬಂದು ಹಿಂಗೆ ತೋರಿಸಿದೀನಿ ಬರ್ಕೊಳಪ್ಪ. ಓಕೆ, ನೆಕ್ಸ್ಟ್ ಕ್ವೆಶನ್. ನೆವರ್ ಹ್ಯಾವ್ ಐ ಎವರ್ ಗಾಟ್ ಸ್ಟಿಚಸ್? ಅಂದ್ರೆ ಸ್ಟಿಚಸ್ ಏನಾದರೂ ಬಂದಿದ್ಯಾ ಅಂತ? ಅವ್ವ, ಇಲ್ಲಿ ಮಾರ್ಕ್ ಗೊತ್ತಾಗತ್ತೆ ಅನ್ಸುತ್ತೆ ನೋಡಿದ್ರೆ. ಇಲ್ಲಿ ಮುಟ್ಟಿದ್ರೇನು ಗೊತ್ತಾಗತ್ತೆ ಸ್ಟಿಚಸ್ ಬಿದ್ದಿರೋದು. ಸ್ಟಿಚಸ್ ಅದು? ಇದು ಇಲ್ಲಿ. ಯಾವಾಗ ಏನಾಗಿತ್ತು? ಚಿಕ್ಕವಳು ಇರ್ಬೇಕಾದ್ರೆ ನನ್ನ ಪಪ್ಪ ಮತ್ತೆ ನಮ್ ದೊಡ್ಡಪ್ಪ ಕುತ್ಕೊಂಡಿದ್ರು. ಓಕೆನಾ, ನಾನೇನ್ ಅವಾಗ ಆಟ ಆಡೋ ಟೈಮಲ್ಲಿ ಒಬ್ರು ಕಾಲಿಂದ ಇನ್ನೊಂದ್ ಕಾಲು ಹಿಂಗ್ ಜಂಪ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತಾ ಇದ್ದೆ. ಅದು ನಮ್ ದೊಡ್ಡಪ್ಪ ಏನ್ ಮಾಡ್ಬಿಟ್ರು, ಕಾಲ್ ತೆಗೆದ್ಬಿಟ್ರು. ಅವಾಗ ಏನಾಯ್ತು, ಈ ಗೋಡೆ ತುದಿಯಲ್ಲಿ ಶಾರ್ಪ್ ದಾರಿ ಬರುತ್ತಲ್ವಾ, ಅದು ಓಡ್ಕೊಂಡ್ಬಿಟ್ಟೆ ಇಲ್ಲಿ. ಸೊ ಅದು ಓಪನ್ ಆಗೋಯ್ತು. ಅದು ಓಪನ್ ಆದ್ಮೇಲೂ ನಾನು ಅಳ್ತಾ ಇದ್ದೀನಿ. ನಮ್ ಪಪ್ಪ ನೋಡು ಏನೂ ಆಗಿಲ್ಲ ಅಂತ ಹೋಗಿ ಮಿರರ್ ಮುಂದೆ ತೋರಿಸ್ಬಿಟ್ರು. ಲೈಕ್ ಅದು ಫುಲ್ ಬೀಡ್ ಆಗ್ತಿತ್ತು ನನಗೆ. ನಾನು ಹೆದರ್ಕೊಂಡ್ಬಿಟ್ಟೆ ನಾನು ಫುಲ್ಲು. ಅದಾದ್ಮೇಲೆ ಅವಾಗ ನಾನು ಇನ್ನೂ ಚಿಕ್ಕೊಂಡು, ನಂಗೆ ಇವಾಗ್ಲೂ ನಂಗೆ ಜಾಸ್ತಿ ಇಂಜೆಕ್ಷನ್ಸ್ ಎಲ್ಲ ಕೊಡ್ಸ್ಕೊಳ್ಳೋದ್ರೆ ನನ್ಗೆ ಭಯ ಆಗತ್ತೆ. ಅವಾಗ ಇಂಜೆಕ್ಷನ್ ಕೊಟ್ಬಿಟ್ಟು ಏನೋ ಮಾಡ್ತಾ ಇದ್ದಾರೆ, ಬಟ್ ನಿಂಗೆ ಆ ನೋವಿಂದು ಲೈಕ್ ಅನೆಸ್ಥೇಷಿಯಾ ಕೊಟ್ಟಿರ್ತಾರೆ, ಬಟ್ ನಿನ್ಗೇನೋ ಮಾಡ್ತಾ ಇರೋದು ನೋಡಿನೇ ನಂಗೆ ಭಯ ಆಗ್ತಿತ್ತು. ಅವ್ರು ಕಾಟನ್ ಇಂದ ಹಿಂಗ್ ಒರೆಸ್ತಾ ಇದಾರೆ, ನಂಗೆ ಅದನ್ನ ನೋಡಿದ್ರೆ ನಂಗೆ ಭಯ ಆಗ್ತಾ ಇತ್ತು. ಅದು ಮಾತ್ರ ತುಂಬಾ ಲೈಕ್ ನೋವು ಪಟ್ಬಿಟ್ಟಿದೀನಿ ನಾನು ಅವಾಗ. ನನಗೆ ಸ್ಟಿಚಸ್ ಇವತ್ತು ಮಟ್ಟವರೆಗೂ ಬಿದ್ದಿಲ್ಲ, ಯಾವಾಗಲೂ ನಾನು ಬಿದ್ದಿಲ್ಲ. Next question. Never have I ever pretended to be sick to get out of something. ಅಯ್ಯೋ ದೇವ್ರೆ, ನನಗೆ ನೆನಪಿದೆ, ನಮ್ದು ಇಂಜಿನಿಯರಿಂಗ್ ಕಾಲೇಜ್ದಲ್ಲಿ ಲ್ಯಾಬ್ ಇರ್ತಿತ್ತು. ಲ್ಯಾಬಲ್ಲಿ ನಾವು ಇವತ್ತು ಮಾಡಿದ ಲ್ಯಾಬು ನೆಕ್ಸ್ಟ್ ಲ್ಯಾಬಲ್ಲಿ ರೆಕಾರ್ಡ್ ಬರಿಬೇಕಿತ್ತು. ಸೊ ಅದು ನಾನು ಏನು ಮಾಡ್ತಿದ್ದೆ, ನಾಳೆ ಲ್ಯಾಬ್ ಅಂದರೆ ಇವತ್ತೇ ಮಾಡಿಬಿಡ್ತಿದ್ದೆ, ಇವತ್ತು ರಾತ್ರಿ ಕೂತ್ಕೊಂಡು ಬರಿತಿದ್ವಿ. ಸೊ ನಮಗೆ ನೆಕ್ಸ್ಟ್ ಡೇ ಲ್ಯಾಬ್ ಇತ್ತು. ಅದು ಪ್ರೀವಿಯಸ್ ಡೇ ನಂದು ಒಬ್ಳು ಫ್ರೆಂಡು ಹುಷಾರ್ ಇಲ್ಲ ಅಂತ ಹೇಳಿ ಅವಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಯಿತು. ಇದರಲ್ಲಿ ಚಕ್ಕರದಲ್ಲಿ ನಾನು ಬರೆಯೋಕೆ ಆಗಿಲ್ಲ. ಅದೇ ಫ್ರೆಂಡು, ಯಾರು ನಂದು ಕೂದಲು ಅದೇ ಫ್ರೆಂಡು. ಸೊ ನಾವು ಲೈಕ್ ಲ್ಯಾಬ್ ಬರೆಯೋಕೆ ಆಗಿಲ್ಲ, ರೆಕಾರ್ಡ್ ಬರೆಯೋಕೆ ಆಗಿಲ್ಲ ಆಯ್ತಾ. ಸೊ ಹೋದ್ವಿ ನಾವು ಲ್ಯಾಬಲ್ಲಿ. ರೆಕಾರ್ಡ್ ಏನು ಮಾಡೋದು, ಲೈಕ್ ನಾವು ಹೋದ ತಕ್ಷಣನೇ ರೆಕಾರ್ಡ್ ಅಲ್ಲೇ ಇಡಬೇಕು. ಫಸ್ಟ್ ರೆಕಾರ್ಡ್ ಇಟ್ಟು ಆಮೇಲೆ ನೀನು ಲ್ಯಾಬ್ ಆ ಸರ್ ರೆಕಾರ್ಡ್ ಚೆಕ್ ಮಾಡ್ತಾರೆ. ನಾನು ಆ ಸರ್ದು ಅವತ್ತು ಯಾಕೆ ಮೂಡ್ ಆಫ್ ಇತ್ತು ಗೊತ್ತಿಲ್ಲ, ನಾನು ರೆಕಾರ್ಡ್ ಇಟ್ಟು ಹೋಗಿದ್ದೀನ. ನೋಡ್ರೆ ಆ ಸರ್ ಒಬ್ಳು ಹುಡುಗಿನ ಸರಿಯಾಗಿ ಬೈದ್ಬಿಟ್ರು. ಅಯ್ಯೋ, ಅಷ್ಟು ಜೋರಾಗಿ ಬೈದ್ರು. ಅದು ನನಗೆ ಭಯ ಬಿಟ್ಟು, ಏನಪ್ಪ ಇವಾಗ ನನಗೆ ಇದು ಮಾಡ್ತಾರಲ್ಲ ಹಂಗಿಂಗೆ ಅಂತ ಹೇಳಿ. ಸೊ ನಾನು ಅಳಕ್ ಸ್ಟಾರ್ಟ್ ಮಾಡಿದೆ ಆಯ್ತಾ. ಸುಮ್ಮನೆ ನಾನು ಅಳ್ತಾ ಇದ್ದೀನಿ. ನಂದು ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳು ಸ್ವಲ್ಪ ಓವರ್ ಡ್ರಾಮಾ ಮಾಡೋದು ಆ ಥರ ಎಲ್ಲ ಇದ್ಲು. ಅವಳು ಹೋಗ್ಬಿಟ್ಟು ಏನಾಗಿದ್ದಾಳೆ, ನಾನು ಅಳ್ತಾ ಇರೋದು, ಇವಳು ಹುಷಾರಿಲ್ಲ, ಅವಳಿಗೆ ತಲೆ ಸುತ್ತು ಬರೋದು ಹಂಗಿಂಗೆ ಅಂತ ನನಗೆ ಸರಿ ಹೇಳ್ಸರ್, ಅವಳು ಹುಷಾರಿಲ್ಲ ಹಂಗಿಂಗೆ ಅಂತ ಹೇಳಿ ನನಗೆ ವಾಶ್ರೂಮಿಗೆ ಕರ್ಕೊಂಡು ಬಂದು ಅಲ್ಲಿಂದ ನಾನು ಕೆಳಗೆ ಬಂದ್ಬಿಟ್ಟು ವಾರ್ಡನಿಗೆ ಹೇಳಿದ್ರೆ ನಾನು ಹಾಸ್ಟೆಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸರಿ ಅಂತ ಹೇಳಿ ಆಮೇಲೆ ಹಾಸ್ಟೆಲಿಗೆ ಕರ್ಕೊಂಡು ಬಂದ್ರು. ಆಮೇಲೆ ಏನೂ ಆಗಿಲ್ಲ, ನಾನು ಬಂದೆ ಲ್ಯಾಬಿಂದ. ನೀನು? ನಾನು ಹೇಳಿದ್ದೀನಿ ಸ್ಕೂಲ್ ಟೈಮಲ್ಲಿ. ಹುಷಾರಿಲ್ಲ ಲೈಕ್ ಏನು ಅಂದ್ರೆ ನಮ್ಗೆ ಅವಾಗ FS ನಡೀತಾ ಇರ್ತಿತ್ತು. ಸೊ ಅವಾಗ ನಿಂಗೆ ಏನಾದ್ರು ಲೈಕ್ ಮಾಡಕ್ ಪ್ರಾಜೆಕ್ಟ್ಸ್ ತಗೋದು ಏನಾದ್ರು ಕೊಟ್ಟಾರೆ. ಸೊ ನಾನು ಗ್ರೂಪ್ ಲೀಡರ್ ಆಗ್ಬಿಟ್ಟಿದ್ದೀನಿ. ನಾನು ಏನು ಮಾಡಿಲ್ಲ, ನನ್ನ ಟೀಮ್ಸ್ ಏನು ಮಾಡಿಲ್ಲ. ಈಗ ಅವ್ರು ಮಾಡಿಲ್ಲ ಅಂತಂದ್ರೆ ನಾನು ಬೈಸ್ಕೊಂಡೇ ಬೇಕು ಆಯ್ತಾ. ನನಗೆ ಬೈಸ್ಕೊಳಕ್ ನಂಗೆ ಇಷ್ಟ ಇಲ್ಲ, ಅದು ಎಲ್ಲರ ಮುಂದೆ. ಅದಕ್ಕೆ ನಾನು ನನಗೂ ಹೊಟ್ಟೆ ನೋವ್ತಾ ಇದೆ ಅಂತ ಅಂದ್ಬಿಟ್ಟು ಎಸ್ಕೇಪ್. ಎಸ್, ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಹೇಳಿ. ಇನ್ನು ಯಾವ ಥರ ಆದ್ರೂ ವಿಡಿಯೋ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ನಮಗೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಕೊತೀನಿ. ಸೊ ಎಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ, ಬಾಯ್, ಸಿಗುವ ನೆಕ್ಸ್ಟ್ ಟೈಮ್. ಬಾಯ್.